ಶಾಸಕ ಯತ್ನಾಳ್ ಉಚ್ಚಾಟನೆ ಹೈಕಮಾಂಡ್ ನಿರ್ಧಾರ ಇದೆ ಅಲ್ವಾ, ಅದನ್ನ ಪರಾಮರ್ಶೆ ಮಾಡಬೇಕು. ದೆಹಲಿಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಿರಾಣಿ ಯತ್ನಾಳ್ ಕಂಡ್ರೆ ನಿಗಿ ಕೆಂಡ ಕಾರ್ತಾ ಇದ್ರು, ಈಗ ನೋಡಿದರೆ ಸಾಫ್ಟ್ ಕಾರ್ನರು. ಯಾಕಂದರೆ ಅವರು ಪರವಾಗಿ ಮಾತಾಡಿದ್ದಾರೆ. ಈಗ ಪರಾಮರ್ಶೆ ಮಾಡಬೇಕು ಮತ್ತೊಮ್ಮೆ ಹೈಕಮಾಂಡ್ ಅನ್ನೋದು ಅವರ ಅಭಿಪ್ರಾಯ. ಪಕ್ಷದ ಹೈಕಮಾಂಡ್ ಈಗ ಸ್ಟ್ರಾಂಗ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಪ್ರಕಟ ಆಗಿದೆ. ಆದರೆ ಉಚ್ಚಾಟನೆಗೂ ಮುನ್ನ ಒಮ್ಮೆ ಯೋಚನೆ ಮಾಡಬೇಕಾಗಿತ್ತು. ಯತ್ನಾಳ್ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ, ಉಳಿದವರಿಗೆ ಕೊಟ್ಟಂತೆ ಮತ್ತೊಮ್ಮೆ ನೋಟಿಸ್ ಕೊಡ್ಬೋದಾಗಿತ್ತು ಅಂತ ಹೇಳಿ ನಿರಾಣಿ ಯತ್ನಾಳ್ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಕೇಂದ್ರದ ಬಿಜೆಪಿ ಬಹಳ ಪವರ್ಫುಲ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಒಂದು ಶಿಸ್ತಿನ ಪಕ್ಷ ಅನ್ನುವಂಥದ್ದು ಅತಿ ಲೇಟ್ ಆಗೋದಕ್ಕೆ ಮುಖ್ಯ ಕಾರಣ ಇದ್ದಂಥವ್ರು ಸುಧಾರಣೆ ಆಗಲಿ ಅನ್ನೋದ್ರ ಸಲುವಾಗಿ ಎಲ್ಲನೂ ಹೊರಗಡೆ ಹಾಕುವಂಥದ್ದು ಮುಖ್ಯ ಅಲ್ಲ. ಇವತ್ತಿನ ಸುಧಾರಣೆ ಆಗ್ಬೋದು ಅನ್ನೋಂಥದ್ದು ಇಟ್ಕೊಂಡು ಮಾಡಿದ್ದಾರೆ. ಈಗಾಗಲೇ 5 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಸಮಯ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ರಿಪ್ಲೈ ಮಾಡಲಿಕ್ಕೆ. ಒಂದು ವಾರದಲ್ಲಿ ರಿಪ್ಲೈ ಯಾವ ರೀತಿ ಮಾಡ್ತಾರೆ ಅದಕ್ಕೆ ಸಾಧಕ ಬಾಧಕಗಳು ನೋಡ್ಕೊಂಡು ಆ ನಿರ್ಧಾರ ಗ್ಯಾರಂಟಿ ತಗೋತಾರೆ, ಅಥವಾ ಒಂದ್ಸಲ ವಾರ್ನಿಂಗ್ ಕೊಟ್ಟು ಬಿಡ್ಬೋದು. ಈ ರೀತಿ ಆದಾಗ ಇದ್ದವ್ರನ್ನೆಲ್ಲ ಎಕ್ಸ್ಪೆಲ್ ಮಾಡ್ಕೊತ ಹೋದ್ರೆ ಈ ಪಕ್ಷ ಉಳಿಯೋರು ಯಾರು? ಅದು ಒಂದ್ಸಲ ಸುಧಾರಣೆ ಮಾಡಿ ಹೇಳ್ತಾರೆ. ಸುಧಾರಣೆ ಆಗದಿದ್ದಾಗ